ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಖ್ಯಮಂತ್ರಿಗಳು ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿ ಎಲ್ಲ ಹಿರಿಯ ನಾಯಕರ ಆಶೀರ್ವಾದದಿಂದ ನೂತನವಾಗಿ ನಾನು ಅಧಿಕಾರ ವಹಿಸಿದ ನಂತರ ನನಗೆ ಇನ್ನು 3ನೇ ಮಾಡಿಯಲ್ಲಿ ಇರ್ತಕ್ಕಂಥ 434 ಕೊಠಡಿ ನಂಬರನ್ನು ನನಗೆ ಅಲರ್ಟ್ ಮಾಡಿದರು. ಈ ಒಂದು ಕೊಠಡಿಯನ್ನು ನಾನು ಇವತ್ತು ಸಾಂಕೇತಿಕವಾಗಿ ಪೂಜೆ ಮಾಡಿ ಹಿಂದೆ ಯಾವ ರೀತಿ ಇತ್ತೋ ಈ ಕೊಠಡಿ ಅದನ್ನೇ ಕ್ಲೀನ್ ಮಾಡಿಸಿ ಸ್ವಚ್ಛಗೊಳಿಸಿ ಸ್ವಲ್ಪ ಕ್ಲೀನ್ ಮಾಡೋದಷ್ಟೇ ಬಿಟ್ಟರೆ ಮತ್ತು ಇದಕ್ಕೆ ಯಾವುದೇ ಇನೋವೇಷನ್ ಇಲ್ಲ, ಯಾವುದೇ ಒಂದು ಆಧುನೀಕರಣ ಇಲ್ಲ, ಇದಕ್ಕೆ ಯಾವುದೇ ಲೇಪನವಿಲ್ಲ. ಎಲ್ಲ ಯಾವ ರೀತಿ ಯಾವ ಚೇರ್ ಇದ್ವೋ, ಯಾವ ಟೇಬಲ್ ಇದ್ವೋ, ಯಾವ ಟೀಪೈ ಇದ್ವೋ ಅದನ್ನೇ ನಾವು ಬಳಸ್ಕೊಂಡು ಇವತ್ತು ನಾನು ಸರ್ಕಾರಕ್ಕೆ ಯಾವುದೇ ಹೊರೆ ಆಗದ ರೀತಿಯಲ್ಲಿ ಸರಳವಾಗಿ ಬಂದು ನಮ್ಮ ವಿಶ್ವಮಾನವ ಬಸವಣ್ಣನವರ ಒಂದು ಮತ್ತು ಅಂಬೇಡ್ಕರ್ ಅವರ ಎಲ್ಲ ದಾರ್ಶನಿಕರ ಒಂದು ನೆನೆದು ಇವತ್ತು ನನ್ನ ಸರಳವಾಗಿ ಇವತ್ತು ಆಫೀಸನ್ನು ಉದ್ಘಾಟನೆ ಮಾಡಿ ನನ್ನ ಕ್ಷೇತ್ರದ ಜನ ಮತ್ತು ಹಿರಿಯರೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ನಾನು ಸರ್ಕಾರಕ್ಕೆ ಯಾಕೆ ಹೊರೆ ಮಾಡಬಾರ್ದು ಅಂತಂದರೆ ಇವತ್ತು ಸರ್ಕಾರದ ದುಂದುವೆಚ್ಚ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ನಾನು ಸಹ ಇರೋ ಸಾಮಗ್ರಿಯನ್ನೇ ಬಳಸ್ಕೊಂಡು ಇವತ್ತು ನಾನು ಕಚೇರಿಯನ್ನು ಪ್ರಾರಂಭ ಮಾಡಿ ನನ್ನ ನಿರಂತರ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡ್ತೇನೆ. ಮತ್ತು ಅದ್ರ ಜೊತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ನಮ್ಮ ಅವಧಿ ಏನಾದರೂ ಮುಂದೆ ಯಾವ ಕಾಲಕ್ಕೆ ಮೀರ್ತಾವಲ್ಲ ಆ ಸಂದರ್ಭದಲ್ಲಿ ಈ ಇರ್ತಕ್ಕಂಥ ಕೊಠಡಿಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನು ಒಂದು ಹೊದಿಕೆಗಳನ್ನ ಹಚ್ಚಿ ಕಿಟಕಿಗಳನ್ನೆಲ್ಲ ಬಂದ್ ಮಾಡಿ ಆ ಪಾರಿವಾಳಗಳು ಹೊರ ಬರದಂಗೆ ಅವನ್ನೆಲ್ಲವನ್ನು ಭದ್ರ ಮಾಡಿ ಆ ಲಾಕ್ ಹಾಕಿದರೆ ಅದು ಮುಂದೆ ಬರ್ತಕ್ಕಂಥ ಯಾರೇ ಬಂದರೂ ಸಹ ಅದನ್ನು ಬಳಕೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಸಾವಿರಾರು ಕೋಟಿ ರೂಪಾಯಿ ವ್ಯರ್ಥ ಆಗುತ್ತೆ. ಅದರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಮುಗಿಬೋದು, ಯಾವ ಕಾಲಕ್ಕಾದ್ರೂ ಮುಗಿದ್ರೆ ಅವಧಿಗಳು ಎಲ್ಲರೂ ಮುಗಿದಾಗ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿ ವರ್ಗ ಮಾಡಬೇಕಂತ ನಾನು ಸೂಚನೆ ಕೊಡ್ತೀನಿ. ನಾನು ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಕೊಠಡಿಯನ್ನು ನಾನು ಬಂದು ಬಳಸ್ಕೊಂಡು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ರಾಜ್ಯದ ಜನತೆಗೆ ನಮ್ಮ ಕ್ಷೇತ್ರದ ಜನರಿಗೆ ಅವೈಲೇಬಲ್ ಆಗಿರ್ತೀನಿ. ಮತ್ತು ಪ್ರತಿ ಬೇರೆ ನಾನು ಹೊರಗಡೆ ರಾಜ್ಯದಲ್ಲಿ ಟೂರ್ ಹೋದ ಸಂದರ್ಭದಲ್ಲಿ ನಮಗೆ ಕ್ಯಾಬಿನೆಟ್ ಇರ್ತಂಥ ಸಂದರ್ಭದಲ್ಲಿ ನಾನು ಬಂದು ಬೆಳಗ್ಗೆ ಬಂದು ಇಲ್ಲಿ ಬೆಳಗ್ಗೆ ಕ್ಯಾಬಿನೆಟ್ ಮಧ್ಯಾಹ್ನ ಇದ್ದರೆ ನಾನು ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಲಿಕ್ಕೆ ನಾನು ಅವೈಲೇಬಲ್ ಆಗಿದ್ದು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತೇನೆ ಅಂತ. ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ, ಅದನ್ನ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಕರಾವಳಿ ಭಾಗದಲ್ಲಿ ಮೀನುಗಾರರ ಸಮಸ್ಯೆ ಭಾಳ ಇದ್ದಾವೆ. ಅದು ನಿರಂತರವಾಗಿ ಅದು ಇದ್ದೇ ಇದೆ. ಅದಕ್ಕೆ ಅದನ್ನ ಅವರೆಲ್ಲ ನಾನು ಈಗ ಮೊದಲನೇದಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಈಗ ನಾನು ಅಲ್ಲಿ ಭೇಟಿ ಕೊಡ್ತಾ ಇದ್ದೀನಿ. ಸದ್ಯದಲ್ಲಿ ಅಧಿವೇಶನ ನಂತರ ನಾನು ಆ ಕರಾವಳಿ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಎಲ್ಲ ಕಾರ್ಮಿಕರ ಅಲ್ಲಿ ಏನು ಮೀನುಗಾರರ ಒಂದು ಸಂಘಟನೆಗಳಿರ್ಬೋದು, ನಮ್ಮ ತಾಯಂದಿರು ಮಹಿಳೆಯರು ಏನಾದ್ರಲ್ಲ ಅವರ ನ್ಯೂನತೆಗಳು ಭಾಳ ಇದಾವೆ. ಅಲ್ಲಿ ಅವ್ರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯ ಮಹಿಳೆಯರಿಗೆ ಅವಶ್ಯಕವಾಗಿ ಶೌಚಾಲಯಗಳಿರ್ಬೋದು, ಅವರು ವಸತಿ ಇರ್ಬೋದು, ಅವರು ವಿಶ್ರಾಂತಿ ಪಡೀಲಿಕ್ಕೆ ಗೆಸ್ಟ್ ರೂಮ್ಗಳಿರ್ಬೋದು, ಇವನ್ನೆಲ್ಲವನ್ನೂ ಸಹ ಅವರ ಮಹಿಳೆಯರಿಗೆ ಏನು ಆದ್ಯತೆ ಏನು ಬೇಕೋ ಅದನ್ನು ಮೊದಲನೇ ಆದ್ಯತೆ ಕೊಡ್ತೀನಿ.
ಆ ಭಾಗದ ಅನೇಕ ಸಮಸ್ಯೆ, ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಎಲ್ಲ ಭಾಗದ ಮುಖಂಡರನ್ನ, ಎಲ್ಲ ಜನಪ್ರತಿನಿಧಿಗಳನ್ನ ಕೇಳಿಬಿಟ್ಟು ನಾನು ಅದಕ್ಕೆ ಮುಂದಿನ ನಿರ್ಧಾರ ಅಂತ ಹೇಳ್ತೀನಿ. ಸರ್, ಈಗ ಪ್ರತಿ ಇಲಾಖೆಯಲ್ಲೂ SCPTSP ಹಣ ಇದ್ದೇ ಇರುತ್ತೆ. ಸೊ ಈ ನಿಮ್ಮ ಇಲಾಖೆ SCPTSP ಹಣವನ್ನು ಹೇಗೆ ನೀವು ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡು? ಅದ್ರ ಬಗ್ಗೆನೂ ನಾನು ಸಮಗ್ರವಾಗಿ ಮಾಹಿತಿ ತಗೊಂಡು ನನ್ನ SCPTSP ಹಣವನ್ನು, ಯಾಕಂದರೆ ಅದೇ ಸಮುದಾಯದ ಬಂದಿರತಕ್ಕಂಥ ನಾನು ಆ ಹಣವನ್ನು ಅದನ್ನು ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಕೆಲಸ ಅಲ್ಲಿ ಮಾಡಿ ಹಣ ಸಿಗುತ್ತೆ, ಎಲ್ಲ ಗ್ಯಾರಂಟಿ ತಗೊಂಡು ಆಗ್ತಾ ಇದಾರಲ್ಲ. ಈ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹಣಕಾಸಿನ ವ್ಯವಸ್ಥೆಯನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಅದು ಕೊಡಿಸಿ ಅವ್ರು ನಮಗೆ ಅದು ವಿಶೇಷ ನನಗೆ ಹೆಚ್ಚಿನದಾಗಿ ಅನುದಾನ ಕೊಟ್ಟೆ ಕೊಡ್ತಂತ ಭರವಸೆ ಐತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.